ಸೊ ಟೋಟಲ್ 4 ವಿರೇಕ ಎಕ್ಸಿಮ್ ಪ್ರೈವೇಟ್ ಲಿಮಿಟೆಡು, ವಿರೇಕ ಫುಡ್ಸ್ ಪ್ರೈವೇಟ್ ಲಿಮಿಟೆಡು, ಮತ್ತು ವಿರೇಕ ಫಿಲಮ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡು. ಮತ್ತು ಇನ್ನೊಂದೇನೆಂದರೆ ವಿರೇಕ ಉದ್ಯೋಗನ ಶುರು ಮಾಡ್ತಾ ಇದ್ದೀವಿ. ಕೋವಿಡ್ ಬಂದಾಗ ಸುಮಾರು ಜನ ಕೆಲಸಗಳು ಕಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಮತ್ತೆ ಒಂದು ಅವಕಾಶನ ಕೊಡಬೇಕು. ಅದೇ ಮೇಜರ್ ಈ ಕಂಪ್ನಿ ಉದ್ದೇಶ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡೋದೇ ಉದ್ದೇಶಕ್ಕೋಸ್ಕರ. ಎಷ್ಟೋ ಜನ ಲೇಬರ್ಸ್ಗೆ ಕೆಲಸ ಇಲ್ದಿರ ಮನೇಲಿ ಕೂತಿ, ಎಷ್ಟೋ ಜನ ಕೆಲಸ ಕಳ್ಕೊಂಡು ಆಚೆ ಕಡೆ ಇರೋರಿಗೆಲ್ಲ ಜೀವನ ಕೊಡಬೇಕು ಅಂತಲೇ ಮಿಷಿನ್ ಬೇಕು ನಾವು ಮಾಡ್ತಿಲ್ಲ. ಈಗ ನಿಮಗೆ ಗೊತ್ತಿದೆ ಸರ್, ಒಂದು ಮಿಷಿನ್ನು 20 ಜನ ಲೇಬರ್ ಕೆಲಸ ತಿಳ್ಕೊಳುತ್ತೆ, ಬಟ್ 20 ಜನ ಫ್ಯಾಮಿಲಿ ಆಚೆ ಬರುತ್ತೆ. ಸೊ ಅದೇ ಉದ್ದೇಶಕ್ಕೋಸ್ಕರ ಮಿಷಿನ್ ಬೇಡ ಅಂತೇಳಿ ಲೇಬರ್ಸ್ ಆಗ್ತಾಯಿರೋದು. ಮಾರ್ಜಿನ್ ಕಮ್ಮಿ ಇರ್ಬೋದು, ಬಟ್ ಜನಕ್ಕೆ ಜಾಸ್ತಿ ಜನಕ್ಕೆ ಕೆಲಸ ಕೊಡೋ ತೃಪ್ತಿ ಇರುತ್ತೆ ನನಗೆ. ಬ್ಯಾಂಕು ಮತ್ತು ಬಿಸ್ನೆಸ್ ಆಲ್ವೇಸ್ ಪಾರ್ಟ್ನರ್ಶಿಪ್ ಥರ ಸರ್. ಸೊ ನೀವು ಮಾಡ್ತಿರೋ ಉದ್ದೇಶನೂ ಚೆನ್ನಾಗಿದೆ. ಸೊ ಡೆಫಿನೆಟಾಗಿ ಬ್ಯಾಂಕು ಆಸ್ ಎ ಬ್ಯಾಂಕ್ ವಿಲ್ ಸಪೋರ್ಟ್ ಯು ಸರ್. ಸರ್, ವಿರೇಕ ಶುದ್ಧ ಮಸಾಲ ಕಂಪನಿ ಸ್ಟಾರ್ಟ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು? ನಮ್ಮ ತಂದೆ ಅಲ್ಲಿದ್ದಾರೆ ನೋಡಿ, ಅವರಿಂದ ಈ ಕಂಪ್ನಿ, ಈ ಸಂಸ್ಥೆ ಶುರು ಆಗಿತ್ತು. ಅವ್ರಿಗೊಂದು ಆಸೆ ಇತ್ತು, ನಾವೊಂದು ಮಸಾಲ ಫ್ಯಾಕ್ಟ್ರಿ ಮಾಡಬೇಕು, ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಇತ್ತು. ಶುರು ಮಾಡಲೇಬೇಕು ಒಂದು ಇಂಡಸ್ಟ್ರಿ ಅಂತೇಳಿ ಪ್ಲ್ಯಾನ್ ಮಾಡಿ ಅವಾಗ ಉತ್ಪತ್ತಿ ಆಗಿದೆ ವಿರೇಕ ಶುದ್ಧ ಮಸಾಲ ಅಂತ. ವಿರೇಕ ಅಂತ ಅರ್ಥ ಇದೆ. ವೀರ್ ಅಂದರೆ ಹೀರೋ, ಏಕ್ ಅಂದರೆ 1. ಸೊ 1 and only ಹೀರೋ ಅನ್ನೋ ಅರ್ಥನೇ ವಿರೇಕ. ಸರ್, ನಿಮ್ಮ ಕಂಪ್ನಿಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ? ವಿರೇಕ ಶುದ್ಧ, ವಿರೇಕ ಶುದ್ಧ, ವಿರೇಕ ಶುದ್ಧ, ರುಚಿ ರುಚಿಯಾದ, ಶುಚಿಯಾದ, ಆರ್ಗ್ಯಾನಿಕ್ ಆದ ವಿರೇಕ ಶುದ್ಧ. ಮೀನು ಹಿಡಿದು ಹಾಕೋ ಮಸಾಲ. ಪೋಸ್ಟ್ ಪ್ಯಾಂಡಮಿಕ್ ನಾವು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ, ಆದರೆ ನಿಮ್ಮ ಪ್ರಾಡಕ್ಟು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಹ್ಯಾಸ್ ಗೇನ್ಡ್ ಅ ಲಾಟ್ ಆಫ್ ಟ್ರ್ಯಾಕ್ಷನ್ ಇನ್ ದ ಮಾರ್ಕೆಟ್. ಇನ್ನೂ ಖುಷಿಯಾದ ಸುದ್ದಿ ಹೇಳ್ಬೇಕಂತ ಹೇಳಿದ್ರೆ ಹತ್ತಿರ 3 ಲಕ್ಷ ಪ್ಯಾಕೆಟ್ ನಾವು ಆಲ್ರೆಡಿ ಸೇಲ್ ಔಟ್ ಮಾಡಿದ್ದೀವಿ. ಪಾರಂಪರಿಕ ಪದ್ಧತಿಯನ್ನು ಅನುಸರಿಸಿ ಕೃತಕ ರುಚಿ, ಬಣ್ಣ ಬಳಸದೆ ಆಧುನಿಕ ಮಾದರಿಯಲ್ಲಿ ತಯಾರಿಸುವ ಪರಿಶುದ್ಧ ಹಾಗೂ ಸ್ವಾದಿಷ್ಟವಾದ ಮಸಾಲ ನಮ್ಮ ವಿರೇಕ ಶುದ್ಧ ಮಸಾಲ. ಎಂಡ್ ಆಫ್ ದಿ ಡೇ ನೀವೇನು ಬೇರೆ ಅಲ್ಲ, ನೀವು ನಾವೆರಡು ಒಂದೇ. ಇದು ನಮ್ಮ ಭಾರತದ ಸಂಪತ್ತು, ಅ ಟ್ರೆಡಿಷನ್ ಆಫ್ ಇಂಡಿಯಾ. ಊಟದಾಗ ಅಕ್ಕ ಹಾಕ್ಯಾಳ, ಪಲ್ಯದಾಗ ವಿರೇಕ, ಸಾರ್ನಾಗ ವಿರೇಕ.